ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾದಾಗ ನಾನಾಯಿತು, ನನ್ನ ಕುಟುಂಬ ಆಯಿತು, ನನ್ನ ಕೆಲಸ ಆಯಿತು, ನನ್ನ ಆಸ್ತಿ ಆಯಿತು, ನನ್ನ ಮಕ್ಕಳಾಯಿತು, ನಾನು ಚೆನ್ನಾಗಿರಬೇಕು, ನನಗೆ ಯಾಕೆ ಬೇಕು, ಈ ಮನಸ್ಥಿತಿ ಇರುವಂತಹ ಇವತ್ತಿನ ಕಾಲದಲ್ಲಿ ನಿರಂತರವಾಗಿ 3 ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಏನು 13 ವರ್ಷದಿಂದ ಹೋರಾಟ ಮಾಡ್ತಿದ್ರು. ಆ ಹೋರಾಟದ ಜೊತೆಯಾದಂತಹ ಗಿರೀಶ್ ಮಟ್ಟಣ್ಣನವರು ಅವತ್ತು ಹೆಜ್ಜೆ ಇಟ್ಟಂಥವರು ಇವತ್ತು ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣ ಕೇಸ್ ಬರ್ತಾ ಇದೆ, ಹಿಯರಿಂಗ್ ಬರ್ತಾ ಇದೆ ಅಂತೇಳಿ ಬೆಂಗಳೂರಿನಿಂದ ಸುಪ್ರೀಂ ಕೋರ್ಟ್ ದೆಹಲಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಾದು ಕುಳಿತುಕೊಂಡು ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಕಾಮುಕರು, ಅತ್ಯಾಚಾರಿಗಳು, ಕೊಲೆಗಡಕರು ಏನು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರಲ್ಲ ಅವರ ಮುಖವಾಡ ಬಯಲಾಗಬೇಕು ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಸುಪ್ರೀಂ ಕೋರ್ಟಲ್ಲಿ ಹಾಜರಾಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹಾಜರಾಗ್ತಾರೆ. ಅಲ್ಲಿ ಡೇಟ್ 21ಕ್ಕೆ ಹೋದಾಗ ಅಲ್ಲಿಂದ ಅಪ್ಡೇಟ್ ಕೊಡ್ತಾರೆ. ಸತತ 3 ವರ್ಷಗಳಿಂದ ಹೋರಾಟ, 3 ವರ್ಷಗಳಿಂದ ನಿರಂತರವಾಗಿ ದಾಖಲೆಗಳನ್ನು ಸಂಗ್ರಹಿಸಿ, ದಾಖಲೆಗಳನ್ನು ಕ್ರೋಢೀಕರಿಸಿ ಜನರ ಮುಂದೆ ಇಟ್ಟು ಏನು ಮಾರಿಕೊಂಡ ಮಾಧ್ಯಮಗಳು ಯಾವ ರೀತಿ ಟಾರ್ಚರ್ ಕೊಟ್ಟರು, ಭಾರತೀಯ ಜನತಾ ಪಕ್ಷ ಯಾವ ರೀತಿ ಟಾರ್ಚರ್ ಕೊಡ್ತು, JDS ಪಕ್ಷ ಯಾವ ರೀತಿ ಅತ್ಯಾಚಾರಿಗಳ ಪರವಾಗಿ ನಿಂತ್ಕೊಳ್ತು, BJP ಯಾವ ರೀತಿ ಧರ್ಮಯುದ್ಧ ಮಾಡ್ತು, ಧರ್ಮ ಸಂರಕ್ಷಣೆ ಸಭೆಗಳನ್ನು ಮಾಡಿದ್ರು, ಯಾರು ಅತ್ಯಾಚಾರಿಗಳನ್ನೋದೇ ಗೊತ್ತಿಲ್ಲ ನಮಗೆ. ಅದನ್ನು ಕಂಡುಹಿಡಿಯುವಂತಹ ಕೆಲಸ ಎಲ್ಲ ಮಾಡಬೇಕಾಗಿತ್ತು, ಮಾಡ್ದೇನೆ ಇವತ್ತು ಕೆಸರಿನ ಚಾಟದಲ್ಲಿ ತೊಡಗಿರುವಂತಹ ರಾಜಕೀಯ ಪಕ್ಷಗಳ ನಡುವೆ SIT ರಚನೆ ಆದಾಗ ಎಲ್ಲರೂ ಏನು ತಿಳ್ಕೊಂಡಿದ್ರು, ಈ SIT ರಚನೆ ಆಗಬೇಕಾದ್ರೆ ದಾಖಲೆಗಳನ್ನು ಸಂಗ್ರಹಣ ಮಾಡಿ ಸೌಜನ್ಯ ಪ್ರಕರಣ ಇರ್ಬೋದು, ಆನೆ ಮಾಹುತನ ಪ್ರಕರಣ ಇರ್ಬೋದು, ಚಿನ್ನಯ್ಯನ ವಿಚಾರ ಇರ್ಬೋದು, 74 ವಿಡಿಯೋಗಳಿರ್ಬೋದು, ಎಲ್ಲವನ್ನು ದಾಖಲೆಗಳನ್ನು ಕಲೆ ಹಾಕಿ ಬಾಲನ್ ಸಾರ್ ಅಂತವರಿಗೆ, ಬಾಲಕೃಷ್ಣ ಅಂತವರಿಗೆ, ಮೋಹಿತ್ ಅಂತವರಿಗೆ ಎಲ್ಲರಿಗೂ ಸಹ ಈ ದಾಖಲೆಗಳನ್ನು ಕೊಟ್ಟು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಪರವಾಗಿ ಧ್ವನಿ ಎತ್ತುತ್ತಾ ಇರುವಂತಹ ವಕೀಲರು, ಹಿರಿಯ ವಕೀಲರುಗಳಿಗೆ, ಅನುಭವಿ ವಕೀಲರುಗಳಿಗೆ ದಾಖಲೆಗಳನ್ನು ಕೊಟ್ಟು ಈ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಗಿರೀಶ್ ಮಟ್ಟಣ್ಣನವರು ಇವರು ಎಲ್ಲರಿಗೂ ಮಾದರಿ ಆಗ್ತಾರೆ. ನಾವು ಯಾವುದೋ ಒಂದು ಸಣ್ಣ ವಿಚಾರ, ಯಾವುದೋ ನಮಗೇನೋ ಒಂದು ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ ಅಂದರೆ ಪ್ರಶ್ನೆ ಮಾಡಿದ್ರೆ ಎಲ್ಲಿ ನಾವು ಅದಕ್ಕೆ ಸಿಗಾಕೊಂಡ್ಬಿಡ್ತೇವೋ, ಯಾರು ನಮ್ಮನ್ನು ಟಾರ್ಗೆಟ್ ಮಾಡಿಬಿಡ್ತಾರೋ, ಎಲ್ಲಿ ನಾವು ಅವರಿಗೆ ಉತ್ತರ ಕೊಡಬೇಕಾಗುತ್ತೋ, ಎಲ್ಲಿ ನಾವು ಸಮಯ ವೇಸ್ಟ್ ಮಾಡ್ಕೊಂಡು ಅಲ್ಲಿ ಕೊಡಬೇಕಾಗುತ್ತೋ, ಎಲ್ಲವನ್ನೂ ಯೋಚನೆ ಮಾಡುವಂತಹ ನಾವುಗಳು ಒಬ್ಬ ಗಿರೀಶ್ ಮಟ್ಟಣ್ಣನವರು ಇವತ್ತು ಒಂದು ಹೋರಾಟವನ್ನು, ಒಂದೇ ಹೋರಾಟ ಅಲ್ಲ, ಸೌಜನ್ಯ ಒಂದೇ ಹೋರಾಟ ಅಲ್ಲ, ಆನೆ ಮಾಹುತನ ಜೋಡಿ ಕೊಲೆ, ಈಗ ಯಾವುದು ಚಿನ್ನಯ್ಯನ ವಿಚಾರ, ಸಿಕ್ಕಿದಂತಹ ಬುರುಡೆಗಳು, SITಗೆ ಫಾಲೋ ಅಪ್, ಗಿರೀಶ್ ಮಟ್ಟಣ್ಣನವ್ರನ್ನ ಅರೆಸ್ಟ್ ಮಾಡಿಬಿಟ್ರು, ಜಯಂತ್ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಮಾಡಿಬಿಟ್ರು, ಕುಡ್ಲಾರಪ್ಪ ಅಜಯ್ನ ಅರೆಸ್ಟ್ ಮಾಡಿಬಿಟ್ರು ಅಂತೇಳಿ ಹೆಡ್ಡಿಂಗ್ ಲೈನ್ ಕೊಡ್ತಾ ಇದ್ದಂತಹ ಸ್ಯಾಟಲೈಟ್ ಚಾನೆಲ್ಗಳು ನಿನ್ನೆ ದಿವಸ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿ ಪೋರಿನ ಆದೇಶ ರದ್ದಾಗಿದೆ, ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿ ಪೋರಿನ ವಿಚಾರವಾಗಿ ಹೆಡ್ಲೈನನ್ನು ಕೊಟ್ಟಂತಹ ಮಾಧ್ಯಮಗಳೇ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇರುವುದು ಏನು ಗೊತ್ತಾ, ನೀವು ಸಂಬಂಧಪಟ್ಟಂತಹ ಇಲಾಖೆಗೆ ಹೋಗಿ ಅದನ್ನು ಪ್ರೊಸೀಡ್ ಮಾಡ್ಕೊಳ್ಳಿ ಅಂತ ಹೇಳಿರುವಂಥದ್ದು. ನಾಚಿಕೆ ಆಗಬೇಕ್ರಿ. ಒಂದು ಕಡೆ ರಾಜಕೀಯ ಪಕ್ಷಗಳು, ಆಡಳಿತ ಪಕ್ಷದಲ್ಲಿ ಒಂದಷ್ಟು ಜನ, ವಿರೋಧ ಪಕ್ಷ, ಸಂಪೂರ್ಣ ವಿರೋಧ ಪಕ್ಷ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಧರ್ಮಯುದ್ಧ ಮಾಡಿದ್ರಲ್ಲ, ಧರ್ಮಯುದ್ಧ ಮಾಡಿ ಸೌಜನ್ಯ ಮನೆಗೆ ಹೋಗಿ ಕುಸುಮಾವತಿ ಅವ್ರ ಮನೆಯಲ್ಲೇ ಕುತ್ಕೊಂಡು ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವೆಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೊಂಡ್ಬಿಡ್ತೀವಿ, ನಾವು ಲಾಯರ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದಂತಹ ಪುಣ್ಯಾತ್ಮರು ಸುಪ್ರೀಂ ಕೋರ್ಟ್ನಲ್ಲಿ 4 ಹಿಯರಿಂಗ್ ಆಗ್ತಾ ಇದೆ. ಇವತ್ತಿನವರೆಗೂ ಅದು ಏನಾಯಿತು ಅಂತ ಗೊತ್ತೇ ಇಲ್ಲ ಇವರಿಗೆ. ಇವರು ನೈತಿಕತೆಯ ಪಾಠ ಮಾಡ್ತಾರೆ, ಹಿಂದುತ್ವದ ಪಾಠ ಮಾಡ್ತಾರೆ, ಧರ್ಮದ ಪಾಠ ಮಾಡ್ತಾರೆ. ಇವರು ಕಾರ್ ರ್ಯಾಲಿಗಳು ಮಾಡಬೇಕಾದ್ರೆ, ಧರ್ಮಯುದ್ಧ ಮಾಡಬೇಕಾದ್ರೆ, ಧರ್ಮ ಸಂರಕ್ಷಣೆ ಮಾಡಬೇಕಾದ್ರೆ ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಹಿಂದೂ ಹೆಣ್ಣು ಮಕ್ಕಳು ಅಂತ ಇವ್ರಿಗೆ ಅನಿಸ್ಲೇ ಇಲ್ಲ. ನಿಜವಾದಂತಹ ಹೋರಾಟಗಾರರು ಯಾವತ್ತಿಗೂ ಸಹ ಧೃತಿಗೆಡೋದಿಲ್ಲ. ಸುಪ್ರೀಂ ಕೋರ್ಟ್ ವಕೀಲರುಗಳನ್ನು ನೇಮಿಸ್ತೀನಿ ಅಂತ ಓಡೋದಂತಹ ಭಾರತೀಯ ಜನತಾ ಪಕ್ಷದವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋಕ್ಕೆ ಡಜನ್ ಗಟ್ಟಲೆ ವಕೀಲರು ರೆಡಿ ಕೂತ್ಕೊಂಡಿದ್ದಾರೆ. 21ನೇ ತಾರೀಕು ಕೇಸ್ ಹೋಗಿದೆ. ಗಿರೀಶ್ ಮಟ್ಟಣ್ಣವರು ನೆನ್ನೆ ಹೇಳಿದ್ರಲ್ಲ, ರಾಜ್ಯ ಸರ್ಕಾರ, CID ಮತ್ತು CBI ಹೇಳ್ತಂತೆ ಸಂಪನ್ಮೂಲದ ಕೊರತೆ,
ತನಿಖೆ ಬೇಡ ಅಂತೇಳಿ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದೆ, ಅರ್ಜಿ ಹಾಕಿದೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು. ನಿಜಕ್ಕೂ ತಲೆ ತಗ್ಗಿಸುವಂತಹ ವಿಚಾರ ಅಲ್ವಾ ಇದು? ಸತ್ಯವೇ ಆಗಿದ್ದರೆ CID ತನಿಖೆ ಬೇಡ ಅಂತ ಹೇಳ್ತಂತೆ. CIDಯ ಮುಖ್ಯಸ್ಥರಾಗಿದ್ದಂತಹ ರುದ್ರಮುನಿ ಯಾವ್ಯಾವ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು, ಆ ಪವರ್ ಟಿವಿನಲ್ಲಿ ಕೂತ್ಕೊಂಡು, ಆ ಏಷ್ಯಾನೆಟ್ ಸುವರ್ಣದಲ್ಲಿ ಕೂತ್ಕೊಂಡು, CC ಕ್ಯಾಮ್ರಾ ಬಗ್ಗೆ ಆಗಿರ್ಬೋದು, ಮತ್ತೊಂದ್ರ ಬಗ್ಗೆ ಆಗಿರ್ಬೋದು, ಇಂತಹ ಒಬ್ಬ ತನಿಖಾಧಿಕಾರಿ CID ಮುಖ್ಯಸ್ಥರಾಗಿ ಸರಿಯಾಗಿ ತನಿಖೆ ಮಾಡದೆ ಈ ಇಡೀ ಪ್ರಕರಣವನ್ನು ಹಳ್ಳ ಹಿಡಿಸಿದಂತಹ ವ್ಯಕ್ತಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಯಾರ ಪರವಾಗಿ ಮಾತನಾಡ್ತಾ ಇರುವಂಥದ್ದು? ಇಂತಹ CID ಅವರು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರಂತೆ, CBIನವರು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಸಂಪನ್ಮೂಲದ ಕೊರತೆ, ಸ್ಟಾಫ್ನ ಕೊರತೆ, ಏನೇನೋ ಹೇಳ್ತಾ ಇದ್ದಾರೆ. ಇಲ್ಲಿ 13 ವರ್ಷದಿಂದ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥವ್ರು. ಇದು ಭರತ ಕಂಡ ಸತ್ಯ ನ್ಯಾಯ ನೀತಿ ಇಟ್ಟಿದ್ದಂತಹ ಭರತ ಕಂಡ ಭಗವದ್ಗೀತೆಯನ್ನು ಪಠಿಸ್ತಾ ಇರುವಂತಹ ದೇಶ ಇದು. ಇಂತಹ ದೇಶದಲ್ಲಿ ಸತ್ಯಕ್ಕೋಸ್ಕರವಾಗಿ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ರೆ ಈ ಸರ್ಕಾರಿ ಇದು ಅಧೀನದಲ್ಲಿರುವಂಥ ಈ ಸಂಸ್ಥೆಗಳು ಆಕ್ಷೇಪಣೆ ವ್ಯಕ್ತಪಡಿಸ್ತಾವಂತೆ. ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಘೋರ ಅನ್ಯಾಯ. ನಾವು ಅದಕ್ಕೆ ಹೇಳ್ತಾ ಇರುವಂಥದ್ದು ಸತ್ಯಮೇವ ಜಯತೆ, ಸತ್ಯ ಗೆಲ್ಲಲೇಬೇಕು. ಭಾಳಷ್ಟು ಜನ ಸೌಜನ್ಯ ಪ್ರಕರಣದಲ್ಲಿ ಸಮೀರ್ ವಿಡಿಯೋ ಬಂದ ತಕ್ಷಣ ಎದ್ದೆದ್ದು ಕೂತ್ಕೊಂಡ್ರು, ಅನ್ಯಾಯ ಅಂತಂದರು, ರೀಲ್ಸ್ಗಳನ್ನು ಮಾಡಿದ್ರು, ಏನೇನೋ ಮಾಡಿದ್ರು. ಅದಕ್ಕೆ ವಿರೋಧವಾಗಿ ಕಿರೀಕೀರ್ತಿ, ಚಕ್ರವರ್ತಿ ಸೂಲಿಬೆಲೆ, ಅಜಿತ್ ಹನುಮಕ್ಕನವರು ಭಾಳಷ್ಟು ಜನ ಬಂದರು, ಯಾರನ್ನೋ ತೃಪ್ತಿಪಡಿಸ್ಲಿಕ್ಕೆ ಹೋದರು. ಅದಾದ ಮೇಲೆ ಎಲ್ಲಿ ಏನೋ ಒಂದು ಆಗೋಯ್ತು, ಧರ್ಮಯುದ್ಧ ಆಗೋಯ್ತು, ಧರ್ಮ ಸಂರಕ್ಷಣೆ ಆಗೋಯ್ತು, ಮತ್ತೊಂದು ಆಯಿತು ಅಂದ ತಕ್ಷಣ ಜನ ಹಾಗೇ ವಾಯ್ಸ್ ಡೌನ್ ಮಾಡ್ಕೊಂಡ್ಬಿಟ್ರು. 300 ಜನ ಯೂಟ್ಯೂಬರ್ಸ್ಗಳು ರೋಷಾವೇಶದಿಂದ ಬಂದಂಥವ್ರು, ಅದರಲ್ಲಿ ಬಹಳಷ್ಟು ಜನ ನಮಗೆ ಯಾಕೆ ಹೊರಟೋದ್ರು. ಇವತ್ತು ಸತ್ಯದ ಪರವಾಗಿ ನಿಂತ್ಕೊಂಡಿರುವಂತಹ ಬಹಳಷ್ಟು ಯೂಟ್ಯೂಬರ್ಸ್ಗಳು ಈ ಸುದ್ದಿಯನ್ನು ಕಾಲಕ್ಕೆ ಬಿತ್ತರಿಸ್ತಾ ಇರುವಂಥದ್ದು. ಇದು ವ್ಯೂಸ್ಗಲ್ಲ, ರೆವಿನ್ಯೂಗಲ್ಲ, ಏನಲ್ಲ, ಚಾನಲ್ಗಳಿಗೆ ಸಂಕಷ್ಟ ಬಂದರೂ ಸಹ ಜನರಿಗೆ ವಿಷಯ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಯುನೈಟೆಡ್ ಮೀಡಿಯಾ ಆಗಿರ್ಬೋದು, ಕುಟ್ಲಾರಾಮ್ ಪೇಜ್ ಆಗಿರ್ಬೋದು, ಮತ್ತು ಜ್ವಾಲಾಮುಖಿ ಚಾನಲ್ಗಳಾಗಿರ್ಬೋದು, ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳು ಈ ವಿಚಾರಗಳನ್ನು ಸುದ್ದಿ ಪ್ರಸಾರ ಮಾಡ್ತಾ ಇದೆ. ನಮ್ಮ ಕೆ ಜೆ ಹಳ್ಳಿ ನಮ್ಮ ಸ್ನೇಹಿತರು ಎಲ್ಲರೂ ಸಹ ಬಹಳ ಚೆನ್ನಾಗಿ ವಿಚಾರಗಳನ್ನು, ಸತ್ಯವನ್ನು ಜನರ ಮುಂದೆ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾ ಗಿರೀಶ್ ಮಟ್ಟಣ್ಣನವರ ಜನ್ಮದಿನದಂದು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನಂತಂದರೆ, ಈ ವ್ಯಕ್ತಿಯ ಆಯುಷ್ಯು ಸುದೀರ್ಘವಾಗಿರಲಿ. ಇಂತಹ ವ್ಯಕ್ತಿಗಳಿಂದ ಸತ್ಯ, ನ್ಯಾಯ, ನೀತಿ, ಧರ್ಮ ಉಳಿತಾ ಇದೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಗಿರೀಶ್ ಮಟ್ಟಣ್ಣನಂತಹ ನೂರಾರು ಜನ ಇನ್ನಷ್ಟು ಕೈ ಜೋಡಿಸ್ಬೇಕಾಗಿತ್ತು. ಆದರೆ ಎಲ್ಲೂ ಸಹ ಧೃತಿಗೆಡದೆ, ಎಲ್ಲೂ ಸಹ ಕುಗ್ಗದೆ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಅವರು ಮೊದಲನೇ ಭಾಷಣದಲ್ಲಿ ಅವರು ಕರಾವಳಿಯ ಭಾಗದಲ್ಲಿ ಮಾತನಾಡಿದ್ರಲ್ಲ, ಆ ಮಾತಿನಂತೆ ಈ ಕ್ಷಣದವರೆಗೂ ಸಹ ಈ ಹೋರಾಟದ ಕಿಚ್ಚನ್ನು ಹಾಗೇ ಇಟ್ಕೊಂಡಿದ್ದಾರೆ. ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇಂತಹ ಗಿರೀಶ್ ಮಟ್ಟಣ್ಣನವರು ನಿಜಕ್ಕೂ ನಿನ್ನೆ ದೆಹಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ನಿಂತ್ಕೊಂಡು ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂತಂದರೆ ಹೆಡ್ಸ್ ಆಫ್ ಹೇಳಬೇಕಲ್ಲ ಅವ್ರಿಗೆ. ನೀವು ಏನು ಮಾಡ್ತಾ ಇದ್ದೀವಿ? ನಮಗಿಲ್ಲಿ ನಮ್ಮ ಕುಟುಂಬ, ನಮ್ಮ ಮನೆ, ನಾವು ಚೆನ್ನಾಗಿದ್ದರೆ ಸಾಕು, ಯಾರು ಏನು ತಿಳ್ಕೊಂಡು ಬಿಡ್ತಾರೋ, ಯಾರೇನು ನಮ್ಮ ಮುಂದೆ ಅನ್ಕೊಂಡ್ಬಿಡ್ತಾರೋ ಅಂತ ಹೇಳ್ಕೊಂಡು ನಾವು ದಿನನಿತ್ಯವೂ ಕಾಲಹರಣ ಮಾಡ್ತಾ ಇರುವಂಥವರು ನಾವು. ಧನ್ಯವಾದಗಳು ಗಿರೀಶ್ ಮಟ್ಟಣ್ಣನವರೇ. ನಿಜಕ್ಕೂ ನ್ಯಾಯ ಸಿಗಬೇಕು, ನ್ಯಾಯ ಸಿಗುತ್ತೆ, ಸತ್ಯಕ್ಕೆ ಜಯ ಆಗುತ್ತೆ. ಸತ್ಯಕ್ಕೆ ಯಾವತ್ತಿದ್ರೂ ಸ್ವಲ್ಪ ಲೇಟಾಗಿ ಜಯ ಸಿಗುತ್ತೆ. ಅಸತ್ಯಕ್ಕೆ, ಅನ್ಯಾಯ ತಾತ್ಕಾಲಿಕವಾಗಿ ಖುಷಿ ಕೊಡುತ್ತೆ. ಸಾಕ್ಷಿ ಇದೇ ಧರ್ಮ ಸಂರಕ್ಷಣಾ ಸಭೆಗಳು, ಧರ್ಮ ಯುದ್ಧಗಳು ಏನೇನು ಮಾಡಿದ್ರು, ರಿಪಬ್ಲಿಕ್ ಕನ್ನಡ, ಸುವರ್ಣ ವಾಹಿನಿ, ಪವರ್ ಟಿವಿ ಇವರೆಲ್ಲ ಏನೇನು ಮಾಡಿದ್ರು. ಅವತ್ತು ಅವ್ರು ಖುಷಿಪಟ್ಟರು, ಆದರೆ ಇವತ್ತು ಸೈಲೆಂಟ್ ಆದರು. ಅವತ್ತು ಸ್ವಲ್ಪ ಹಿನ್ನಡೆ ಅಂತ ಅನ್ನಿಸ್ತಿದ್ರು ಸಹ ಇವತ್ತು ಸತ್ಯಕ್ಕೆ ಜಯ ಸಿಗ್ತಾ ಇದೆಯಲ್ಲ, ಅದರ ಹೆಮ್ಮೆ ನಮಗೂ ಇದೆ. ಆ ಹೋರಾಟದಲ್ಲಿ ನಾವು ಸಹ ಒಂದು ಸಾಸಿವೆ ಕಾಳಿನಷ್ಟು ನಮ್ಮದೂ ಸಹ ಅದರಲ್ಲಿ ಪಾತ್ರ ಇದೆ. ನಾವು ಸಹ ಆ ಹೋರಾಟದಲ್ಲಿ ಭಾಗಿ ಅನ್ನೋ ಹೆಮ್ಮೆ ನಮಗಿದೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.